ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋಲಿ ನಾವು ಫ್ರಮ್ ಸೀರೀಸ್ನ 3ನೇ ಸೀಸನ್ನ ಕೊನೆಯ 2 ಎಪಿಸೋಡ್ನ ನೋಡೋಣ. ಅದಕ್ಕಿಂತ ಮುಂಚೆ ಹಿಂದಿನ 8 ಎಪಿಸೋಡ್ಸ್ನ ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಪ್ಲೇ ಲಿಸ್ಟ್ ನ ಲಿಂಕ್ ಇದೆ. ಆ ಲಿಂಕ್ ನ ಕ್ಲಿಕ್ ಮಾಡಿದ್ರೆ ಎಲ್ಲಾ ವಿಡಿಯೋಸ್ ಒಂದೇ ಕಡೆ ನಿಮ್ಗೆ ಸಿಗುತ್ತೆ. ಹಿಂದಿನ ಎಪಿಸೋಡ್ಸ್ ಅಲ್ಲಿ ನಾವು ನೋಡಿದ್ವಿ ಎಲ್ಜಿನ್ಗೆ ಕಿಮೋನೋ ಲೇಡಿ ಹೆಲ್ಪ್ ಕೇಳೋ ಹಾಗೆ ನಾಟಕ ಆಡ್ತಾ ಏನೋ ಕೆಲಸ ಮಾಡಿಸ್ಕೊಂತಾ ಇದ್ದಾಳೆ. ಫೋಟೋನ ಮುಖಾಂತರ ಎಲ್ಜಿನ್ಗೆ ಏನ್ ಕೆಲಸ ಮಾಡ್ಬೇಕು ಅಂತ ಹೇಳ್ತಾ ಇರೋದ್ರಿಂದ ಇವನು ಫಾತಿಮಾನ ಕರ್ಕೊಂಡ್ ಬಂದು ಸ್ಟೋರೇಜ್ ರೂಮ್ ಅಲ್ಲಿ ಕೂಡ ಹಾಕಿದ್ದಾನೆ. ಮತ್ತೆ ಅವಳ ಹೊಟ್ಟೆಯಲ್ಲಿ ಇರೋ ಮಗು ನಿನ್ ಮಗು ಅಲ್ಲ ಅಂತ ಕೂಡ ಹೇಳಿದ್ದಾನೆ. ಈಗ ಮುಂದೇನಾಗುತ್ತೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸ್ನೇಹಿತರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತೆ ಪಕ್ಕದಲ್ಲೇ ಇರೋ ನೋಟಿಫಿಕೇಶನ್ ಬೆಲ್ ಐಕನ್ ಕೂಡ ಆನ್ ಮಾಡಿ. ಎಲಿಸ್ ಮತ್ತೆ ಬಾಯ್ಡ್ಗೆ ಫಾತಿಮಾ ಕಾಣೆ ಆಗಿದ್ದಾಳೆ ಅಂತ ಗೊತ್ತಾದ್ಮೇಲೆ ಅವಳನ್ನ ಕಾಡಿನಲ್ಲಿ ಹುಡುಕ್ತಾ ಇದ್ದಾರೆ. ಆದರೆ ಬಾಯ್ಡ್ಗೆ ಇದ್ದಕ್ಕಿದ್ದಂಗೆ ಕೈ ಶೇಕ್ ಆಗೋಕೆ ಶುರು ಆಯ್ತು. ಒಂದು ಕಾಲು ಕೂಡ ಫ್ರೀಸ್ ಆಗಿ ಓಡಾಡೋಕೆ ಆಗ್ತಿಲ್ಲ. ಅದಕ್ಕೆ ಎಲಿಸ್ ಇವರನ್ನ ಇವರ ಆಫೀಸ್ಗೆ ಕರ್ಕೊಂಡು ಹೊಡ್ತಾನೆ. ಅದೇ ಸ್ಟೋರೇಜ್ ರೂಮ್ ಅಲ್ಲಿ ಎಲ್ಜಿನ್ ಫಾತಿಮಾಗೆ ಏನ್ ಬೇಕೋ ಅದನ್ನೆಲ್ಲ ತಂದ್ಕೊಟ್ಟು, ನಾನು ನೀನ್ ಒಳ್ಳೇದಕ್ಕೆ ಇದನ್ನೆಲ್ಲ ಮಾಡ್ತಿರೋದು, ನಿನಗೆ ಹುಟ್ಟೋ ಮಗು ನಮ್ಮನ್ನೆಲ್ಲ ಈ ಜಾಗದಿಂದ ಹೊರಗೆ ಕರ್ಕೊಂಡು ಹೋಗುತ್ತೆ ಅಂದಾಗ ಫಾತಿಮಾ ಕೂಡ ಇವನಿಗೆ ಅರ್ಥ ಮಾಡ್ಸೋಕೆ ಟ್ರೈ ಮಾಡ್ತಾಳೆ. ನಾನು ಕೂಡ ಆ ಕಿಮೋನೋ ಲೇಡಿಯನ್ನ ನೋಡಿದೆ, ಅವಳು ನಿನಗೆ ಏನ್ ಹೇಳ್ತಿದ್ದಳೋ ಅದು ನಿಜ ಅಲ್ಲ, ನನ್ನ ಹೊಟ್ಟೆಯಲ್ಲಿ ಇರೋ ಮಗು ನನ್ನ ಕೈಯಲ್ಲಿ ಕೊಲೆ ಎಲ್ಲ ಮಾಡಿಸ್ತಾ ಇದೆ ಅಂತ ಹೇಳ್ತಾಳೆ. ಆದ್ರೆ ಎಲ್ಜಿನ್ ಕೇಳೋಕೆ ರೆಡಿ ಇಲ್ಲ. ನೀನು ಮಗುವಿಗೆ ಆಹಾರ ಕೊಡ್ತಾ ಇಲ್ಲ, ಅದಕ್ಕೆ ಇದೆಲ್ಲ ಆಗ್ತಿರೋದು ಅಂತ ರಕ್ತದ ಬಾಟಲ್ ತಂದು ಕೊಡ್ತಾನೆ. ಇದು ಇವಂದೇ ರಕ್ತ ಸ್ನೇಹಿತರೆ. ಹಿಂದಿನ ಎಪಿಸೋಡ್ ಅಲ್ಲಿ ಬಾಟಲ್ಗೆ ಹಾಕೊಂತಿದ್ನಲ್ಲ ಅದು ಇವಳಿಗೆ ಕೊಡೋಕೆ ಅಂತಾನೆ. ಸೊ ಫಾತಿಮಾಗೆ ಈ ರಕ್ತವನ್ನ ನೋಡಿ ಕಂಟ್ರೋಲ್ ಮಾಡ್ಕೊಳ್ಳೋಕೆ ಆಗದೆ ಕೊನೆಗೂ ರಕ್ತ ಕುಡಿಯೋಕೆ ಶುರು ಮಾಡ್ತಾಳೆ. ಇನ್ನೊಂದ್ ಕಡೆ ಚರ್ಚಲ್ಲಿ ವಿಕ್ಟರ್ ಬಿಳಿ ಬಟ್ಟೆ ಹಾಕಿರೋ ಹುಡುಗ ಕ್ರಿಸ್ಟೋಫರ್ ಜೊತೆ ಮಾತಾಡಿ ಮಕ್ಕಳನ್ನ ಇಲ್ಲಿನ ಜನರು ಕೊಲೆ ಮಾಡಿದ ವಿಷಯದ ಬಗ್ಗೆ ಎಲ್ಲ ಹೇಳಿದ್ದ ಅಂತ ಟಬಿತಾ ಮತ್ತೆ ಸಾರಾಗೆ ಹೇಳಿ ಆದ್ಮೇಲೆ ಮುಂದಿನ ವಿಷಯಗಳನ್ನ ಇವನು ನೆನ್ಪು ಮಾಡ್ಕೊಳ್ಳೋಕೆ ಇಷ್ಟಪಡಲ್ಲ. ಯಾಕಂದ್ರೆ ಅವನಿಗೆ ಬೇಜಾರಾಗಿದೆ. ತನ್ನ ಕಡೆಯಿಂದಾನೇ ಇವನ ತಾಯಿ ಸಾವನ್ನಪ್ಪಿದ್ದು ಬಿಳಿ ಬಟ್ಟೆ ಹಾಕಿರೋ ಹುಡುಗ ಕ್ರಿಸ್ಟೋಫರ್ಗೆ ಏನ್ ಹೇಳ್ದ ಅಂತ ಕೇಳಿಸ್ಕೊಂಡು ಹೋಗಿ ತನ್ನ ತಾಯಿಗೆ ವಿಕ್ಟರ್ ಹೇಳಿರ್ಲಿಲ್ಲ ಅಂದಿದ್ರೆ ತಮ್ಮ ಮಕ್ಕಳನ್ನ ಕಾಪಾಡೋಕೆ ಹೋಗಿ ಅವರು ಪ್ರಾಣ ಕಳ್ಕೊಂತಿರ್ಲಿಲ್ಲ ಅಂತ ವಿಕ್ಟರ್ ಬೇಜಾರ್ ಮಾಡ್ಕೊಂಡು ಇಲ್ಲಿಂದ ಹೊರಡ್ತಾನೆ. ಇನ್ನ ಜೂಲಿ ಟೈಮ್ ಟ್ರಾವೆಲ್ ಮಾಡ್ಕೊಂಡು ಬಂದಾದ್ಮೇಲೆ ಇಲ್ಲಿ ರಿಯಲ್ ಜಗತ್ತಿನಲ್ಲಿ ಕೆಳಗೆ ಬಿದ್ದು ಒದ್ದಾಡ್ಬೇಕಾದ್ರೆ ಕೆನ್ನಿ ಮತ್ತೆ ಅಕೋಸ್ಟೆ ಅವಳನ್ನ ಕಾಪಾಡಿದ್ರಲ್ಲ, ಹಾಗಾಗಿ ಈಗ ಅವಳನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಬಂದಿದ್ದಾರೆ. ಏನೋ ಹೆಲ್ತ್ ಪ್ರಾಬ್ಲಮ್ ಇರ್ಬೋದು ಅಂತ. ಜೂಲಿ ಕೂಡ ಸತ್ಯ ಹೇಳಲ್ಲ, ಏನೋ ಒಂದು ಕೆಟ್ಟ ಕನ್ಸು ಬಿತ್ತು ಅಂತ ಹೇಳ್ತಾಳೆ ಅಷ್ಟೇ. ಆದ್ರೆ ಇವಳು ಒದ್ದಾಡೋದಕ್ಕೆ ಕಾರಣ ಇವಳು ಮಾರ್ಟಿನ್ ಇದ್ದ ಜಾಗಕ್ಕೆ ಹೋಗಿ ಟೈಮ್ ಟ್ರಾವೆಲ್ ಮಾಡ್ತಿದ್ಲು. ಅಲ್ಲಿ ಸ್ವಲ್ಪ ಟೆನ್ಷನ್ ಮಾಡ್ಕೊಂಡಿದ್ರಿಂದ ಇಲ್ಲಿ ರಿಯಲ್ ಜಗತ್ತಿನಲ್ಲಿ ಕೆಳಗೆ ಬಿದ್ದು ಒದ್ದಾಡ್ತಿದ್ಲು ಅಷ್ಟೇ. ಜಿಮ್ಗೆ ಗೊತ್ತಾಯ್ತು ಜೂಲಿ ಸುಳ್ಳು ಹೇಳ್ತಾ ಇದ್ದಾಳೆ ಅಂತ. ಹಾಗಾಗಿ ರ್ಯಾಂಡಲ್ ಹತ್ರ ಸತ್ಯ ಏನು ಅಂತ ಕೇಳೋಕೆ ಬಂದಾಗ ರ್ಯಾಂಡಲ್ ಹೇಳ್ತಾನೆ, ನಾವು 3 ಜನ ಆ ಜಾಗಕ್ಕೆ ಹೋಗಿ ಬಂದಾಗ್ಲಿಂದ ನಮ್ಮ ಮೈಂಡ್ ಅಲ್ಲಿ ಏನೋ ಆಗ್ತಾ ಇದೆ, ಅದನ್ನ ಪದಗಳಲ್ಲಿ ಹೇಳೋಕ್ ಆಗ್ತಿಲ್ಲ. ಜೂಲಿಗೂ ಕೂಡ ಹಾಗೆ ಆಗ್ತಿದೆ, ಹೇಳ್ಕೊಳೋಕೆ ಆಗ್ತಿಲ್ಲ ಅಷ್ಟೇ ಅಂತ ಹೇಳ್ತಾನೆ. ಎಲಿಸ್ ಬಾಯ್ಡ್ ನ ಕರ್ಕೊಂಡು ಆಫೀಸ್ಗೆ ಬಂದಾಗ ಏನಕ್ಕೆ ಇದೆಲ್ಲ ಆಗ್ತಿದೆ ಅಂತ ಎಲಿಸ್ ಕೇಳ್ತಾನೆ. ಈಗ ಬೇರೆ ಏನು ಹೇಳೋಕಾಗದೆ ತಮ್ಮ ಪಾರ್ಕಿನ್ಸನ್ಸ್ ಕಾಯಿಲೆಯ ಬಗ್ಗೆ ಎಲಿಸ್ಗೂ ಕೂಡ ಹೇಳ್ತಾರೆ. ಇದರಿಂದ ಎಲಿಸ್ಗೆ ತುಂಬಾನೇ ಬೇಜಾರಾಗುತ್ತೆ. ನೆಕ್ಸ್ಟ್ನಲ್ಲಿ ಸಾರಾಗೆ ಮತ್ತೆ ಆ ಅದೃಶ್ಯವಾಗಿರೋ ಅಮಾನುಷ ಶಕ್ತಿಗಳು ಏನು ಹೇಳ್ತಾ ಇದ್ದಾವೆ, ಇದರಿಂದ ಅವಳು ತುಂಬಾನೇ ಕಿರ್ಚಾಡ್ತಾ ಇದ್ದಾಳೆ, ನನ್ನ ಒಬ್ಬೊಂಟಿಯಾಗಿ ಬಿಟ್ಬಿಡಿ ಅಂತ. ಮುಂದಿನ ದಿನ ಬೆಳಗ್ಗೆ ಬಾಯ್ಡ್ ನಾನು ಡಾನ್ ಹತ್ರ ಮಾತಾಡ್ತೀನಿ, ಇಡೀ ಟೌನ್ ಅವರು ಸೇರ್ಕೊಂಡು ಫಾತಿಮಾನ ಹುಡ್ಕೋಣ ಅಂತ ಎಲಿಸ್ಗೆ ಹೇಳ್ಬೇಕಾದ್ರೆ ಇಲ್ಲಿಗೆ ಸಾರಾ ಬರ್ತಾಳೆ. ಮತ್ತೆ ನನಗೆ ಯಾರ್ದೋ ವಾಯ್ಸ್ ಕೇಳಿಸ್ತು, ಫಾತಿಮಾ ತಾನಾಗೆ ಎಲ್ಲೂ ಹೋಗಿಲ್ಲ, ಅವಳನ್ನ ಯಾರೋ ಕರ್ಕೊಂಡು ಹೋಗಿದ್ದಾರೆ, ಅವಳು ಹತ್ರದಲ್ಲೇ ಇದ್ದಾಳೆ, ಆದ್ರೆ ನೀವು ಸರಿಯಾದ ಸಮಯಕ್ಕೆ ಅವಳನ್ನ ಹುಡ್ಕೋಕಾಗಲ್ಲ ಅಂತ ಅವರು ಹೇಳಿದ್ರು ಅಂತಾಳೆ ಸಾರಾ. ಅದಕ್ಕೆ ಬಾಯ್ಡ್ ಮೊದಲು ಡಾನ ಹತ್ರ ಬರ್ತಿದ್ದಂಗೆ ಡಾನ ಹೇಳ್ತಾರೆ, ನಾನು ಫಾತಿಮಾ ಬಗ್ಗೆ ಯಾರಿಗೂ ಹೇಳಲ್ಲ, ನಾನು ಇದರ ಬಗ್ಗೆ ತುಂಬಾನೇ ಯೋಚನೆ ಮಾಡಿದೆ, ಈ ಕಾಲೋನಿ ಹೌಸ್ ಖುಷಿಯಾಗಿರೋದಕ್ಕೆ ಕಾರಣ ಅವಳಾಗಿದ್ಲು, ಅವಳು ಈ ರೀತಿ ಮಾಡಿದಾಳೆ ಅಂದ್ರೆ ಯಾರಿಗೂ ತಡ್ಕೊಳಕ್ಕಾಗಲ್ಲ ಅಂದಾಗ ಬಾಯ್ಡ್ ವಿಷಯಕ್ಕೆ ಬರ್ತಾರೆ. ಅವಳು ಕಾಣೆ ಆಗಿದ್ದಾಳೆ. ಮತ್ತೆ ಸಾರಾಳ ವಾಯ್ಸ್ ಬಗ್ಗೆ ಕೂಡ ಹೇಳಿದಾಗ ಡಾನ ಮೀಟಿಂಗ್ ಕರೆಯೋಕೆ ಹೇಳ್ತಾಳೆ. ಬಾಯ್ಡ್ ಬೆಲ್ ಹೊಡೆದು ಎಲ್ಲರನ್ನ ಡೈನರ್ ಹತ್ರ ಬರೋಕೆ ಹೇಳ್ತಾರೆ. ಆಗ್ಲೇ ಬಸ್ ಡ್ರೈವರ್ ಭಕ್ತ ಡೈನರ್ ನ ಮತ್ತೆ ಓಪನ್ ಮಾಡಿ ಜನರಿಗೆ ಊಟ ಹಾಕ್ತಿದ್ದಾಳೆ. ಸೊ ಎಲ್ಲರೂ ಡೈನರ್ ಹತ್ರ ಸೇರಿದಾಗ ಬಾಯ್ಡ್ ಫಾತಿಮಾ ನಿನ್ನೆ ಸಂಜೆಯಿಂದ ಕಾಣ್ತಾ ಇಲ್ಲ, ಯಾರಾದ್ರೂ ಕಿಡ್ನಾಪ್ ಏನಾದ್ರೂ ಮಾಡಿದಾರ ಗೊತ್ತಿಲ್ಲ, ಒಟ್ನಲ್ಲಿ ಅವಳು ಇಲ್ಲೇ ಎಲ್ಲೋ ಹತ್ರದಲ್ಲೇ ಇದ್ದಾಳೆ, ಈ ಜಾಗ ನಮ್ಮನ್ನ ಕುಗ್ಸೋಕೆ ನೋಡ್ತಾ ಇದೆ, ಪ್ರತಿ ಬಾರಿ ನಾವೇ ಗೆಲ್ತಾ ಇದ್ವಿ, ಯಾವುದೇ ತೊಂದರೆ ಬಂದ್ರು ಅದಕ್ಕೆ ಪರಿಹಾರ ಕಂಡಿಡ್ಕೊಂತಾ ಇದ್ವಿ, ಈಗ ಎದುರಾಗಿರೋ ಸಮಸ್ಯೆಗೆ ನಿಮ್ಮೆಲ್ಲರ ಸಹಾಯ ಬೇಕು, ಎಲ್ಲರೂ ಜೋಡಿಯಾಗಿ ಒಂದು ಗ್ರೂಪ್ ಮಾಡ್ಕೊಂಡು ಟೌನ್ ನ ಮೂಲೆ ಮೂಲೆಯಲ್ಲಿ ಫಾತಿಮಾನ ಹುಡುಕ್ಬೇಕು ಅಂದಾಗ ಜನರೆಲ್ಲ ಒಪ್ಕೊಂತಾರೆ. ಬಾಯ್ಡ್ ಕೆನಿಯನ್ನ ಕರ್ಕೊಂಡು ಹೋದ್ರೆ ಎಲಿಸ್ ಜೊತೆ ಎಲ್ಜಿನ್ ಹೊಡ್ತಾನೆ. ಎಲಿಸ್ ಏನು ಇವನನ್ನ ಕರ್ದಿಲ್ಲ, ನಾನೇ ಹೆಲ್ಪ್ ಮಾಡ್ತೀನಿ ಅಂತ ದಾರಿ ತಪ್ಸೋಕೆ ಬಂದಿದ್ದಾನೆ ಎಲ್ಜಿನ್.
ಬಾಯ್ಡ್ ಮತ್ತೆ ಕೆನಿ ಕಾಡಿನ ಒಳಗೆ ಫಾತಿಮಾನ ಹುಡುಕ್ಬೇಕಾದ್ರೆ ಬಾಯ್ಡ್ ಹೇಳ್ತಾರೆ, ನನ್ನ ಕಾಯಿಲೆ ನನ್ನನ್ನ ತಿನ್ನೋಕೆ ಶುರು ಮಾಡಿದ್ದೆ. ಇನ್ನು ಎಷ್ಟು ದಿನ ಇರ್ತೀನೋ ಗೊತ್ತಿಲ್ಲ, ಇಲ್ಲ ಬದುಕಿದ್ರು ನಾನು ಓಡಾಡೋ ಸ್ಥಿತಿಯಲ್ಲಂತೂ ಇರಲ್ಲ. ಆಗ ನೀನು ನನ್ನ ಜಾಗವನ್ನ ತಗೊಂಡು ನನ್ನ ಫ್ಯಾಮಿಲಿ ಮತ್ತೆ ಇಲ್ಲಿರೋ ಜನರನ್ನ ಚೆನ್ನಾಗಿ ನೋಡ್ಕೋಬೇಕು ಅಂದಾಗ, ಇಲ್ಲ ನಿಮ್ಗೆ ಏನೂ ಆಗಲ್ಲ, ನಿಮ್ ಜಾಗ ನಾನ್ ತಗೊಳಲ್ಲ, ಆದ್ರೆ ನಿಮ್ ಜೊತೆ ಇರೋ ಡೆಪ್ಯೂಟಿ ಜಾಗ ಬೇಕಾದ್ರೆ ತಗೊಂತೀನಿ ಅಂತ ಹೇಳ್ತಾನೆ ಕೆನಿ. ಅದೇ ವಿಕ್ಟರ್ ಕಾಲೋನಿ ಹೌಸ್ಗೆ ಹೋಗಿ ತನ್ನ ರೂಮಲ್ಲಿ ಇರೋ ವಸ್ತುಗಳನ್ನೆಲ್ಲ ಹೊರಗೆ ಬಿಸಾಕಿ ಕೊಡಲಿ ಎತ್ಕೊಂಡು ಫಾರ್ವೇಟ್ರಿ ಹತ್ರ ಬಂದಿದ್ದಾನೆ. ಇವುಗಳಿಂದ ಏನು ಪ್ರಯೋಜನ ಆಗ್ತಿಲ್ಲ, ಬರೀ ತೊಂದರೆ ಆಗ್ತಿದೆ ಅಷ್ಟೇ ಅಂತ. ಆದ್ರೆ ಇದೇ ಸಮಯಕ್ಕೆ ಬಿಳಿ ಬಟ್ಟೆ ಹಾಕಿರೋ ಹುಡುಗ ಬಂದು ಆ ಮರವನ್ನ ಕಟ್ ಮಾಡಬೇಡ, ಈ ಫಾರ್ವೇಟ್ರಿ ಇರೋದು ತುಂಬಾನೇ ಮುಖ್ಯವಾದ ಉದ್ದೇಶಕ್ಕೆ. ನಾನು ನಿಮಗೆ ಹೆಲ್ಪ್ ಮಾಡೋಕೆ ಟ್ರೈ ಮಾಡಿದೆ, ಎಲ್ಲಾ ವಿಷಯವನ್ನ ಕ್ರಿಸ್ಟೋಫರ್ಗೆ ಹೇಳಿದ್ದೆ, ಆದ್ರೆ ಏನು ಪ್ರಯೋಜನ ಆಗ್ತಿಲ್ಲ. ಈಗ ನೀವು ಅರ್ಥ ಮಾಡ್ಕೋಬೇಕು, ನೀವೇ ಈ ಜಾಗದಿಂದ ಹೊರಗೆ ಹೋಗೋ ದಾರಿ ಕಂಡ್ಕೋಬೇಕು, ಆಗ್ಲೇ ನಿಮಗೆ ಮುಂದಿನ ದಾರಿ ಏನು ಅಂತ ಗೊತ್ತಾಗುತ್ತೆ. ನಾನು ಹೇಳಿದ್ರೆ ಅರ್ಥ ಆಗಲ್ಲ ಅಂತ ಹೇಳ್ತಾನೆ. ಇದಕ್ಕೆ ವಿಕ್ಟರ್, ನೀನು ಇಷ್ಟು ವರ್ಷ ಒಂದೇ ರೀತಿ ಇದ್ದೆ, ಈಗ ಯಾಕೆ ಬದಲಾಗ್ತಾ ಇದೆಯಾ, ಬೇರೆ ರೀತಿನೇ ನೀನು ಕಾಣ್ತಿದ್ಯಲ್ಲ ಅಂದಾಗ, ನಾನ್ ಮಾತ್ರ ಅಲ್ಲ ಈ ಜಾಗನೇ ಬದಲಾಗ್ತಾ ಇದೆ. ಮರಗಳನ್ನ ನೋಡು, ಸುತ್ತ ನಡೀತಾ ಇರೋ ಘಟನೆಗಳನ್ನ ನೋಡು, ನಾನು ನಿನ್ ಫ್ರೆಂಡ್ ಆಗಿದ್ದೀನಿ, ನಿನಗೆ ಸಹಾಯ ಕೂಡ ಮಾಡ್ತೀನಿ, ಆದ್ರೆ ಈ ಮರವನ್ನ ಮಾತ್ರ ಕಟ್ ಮಾಡ್ಬೇಡ ಅಂತ ಹೇಳಿ ಇಲ್ಲಿಂದ ಹೊರಡ್ತಾನೆ. ವಿಕ್ಟರ್, ನಮಗೆ ನೀನು ಸಹಾಯ ಮಾಡು, ಯಾಕೆ ನೀನು ಏನು ಹೇಳ್ತಿಲ್ಲ ಅಂತ ಎಷ್ಟೇ ಕೇಳ್ಕೊಂಡ್ರು ಆ ಬಿಳಿ ಬಟ್ಟೆ ಹಾಕಿರೋ ಹುಡುಗ ಏನು ಹೇಳ್ದೆ ಇಲ್ಲಿಂದ ಸ್ವಲ್ಪ ದೂರ ಹೋಗಿ ಮಾಯ ಆಗ್ಬಿಡ್ತಾನೆ. ಜೂಲಿ ಮತ್ತೆ ಟಬಿತಾ ಫಾತಿಮಾನ ಹುಡ್ಕೊಂಡ್ ಬಂದಿದ್ದಾಗ ಜೂಲಿ ಟಬಿತಾಗೆ ತಾನು ಮಾರ್ಟಿನ್ ಇದ್ದ ಜಾಗಕ್ಕೆ ಹೋದಾಗ ಏನೆಲ್ಲ ಆಯ್ತು ಅಂತ ಎಕ್ಸ್ಪ್ಲೈನ್ ಮಾಡ್ತಿದ್ದಾಳೆ. ಚೇಂಬರ್ ಅಲ್ಲಿ ಮಾರ್ಟಿನ್ ಇದ್ದ, ಆಮೇಲೆ ಟನಲ್ಗೆ ಹೋಗಿದ್ದೆ, ಅಲ್ಲಿ ನೀನು ಮತ್ತೆ ವಿಕ್ಟರ್ ಇಬ್ರು ಮಾತಾಡ್ತಿರೋದು ಕೇಳಿಸ್ತು ಅಂತ ಜೂಲಿ ಟಬಿತಾಗೆ ಹೇಳಿದಾಗ, ಟಬಿತಾಗೆ ದೂರದಲ್ಲಿ ಮಕ್ಕಳ ಆತ್ಮ ಕಾಣಿಸುತ್ತೆ. ಅಂದ್ರೆ ಒಬ್ಳು ಹುಡುಗಿ ಮಾತ್ರ ಈಗ ಇಲ್ಲಿ ಇದ್ದಾಳೆ. ಇವಳು ಕೈ ಸನ್ನೆ ಮಾಡಿ ಟಬಿತಾಗೆ ತನ್ನ ಜೊತೆ ಬರೋಕೆ ಹೇಳ್ತಾಳೆ. ಹಾಗಾಗಿ ಟಬಿತಾ ಜೂಲಿಯನ್ನ ಕರ್ಕೊಂಡು ಈ ಹುಡುಗಿಯ ಹಿಂದೆ ಬಂದಾಗ ಇವರನ್ನ ಅಂಡರ್ ಗ್ರೌಂಡ್ ಸ್ಟೋರೇಜ್ ರೂಮ್ ಹತ್ರ ಕರ್ಕೊಂಡು ಬಂದು ಮಾಯ ಆಗ್ತಾಳೆ ಆ ಹುಡುಗಿ. ಅಂದ್ರೆ ಫಾತಿಮಾ ಇಲ್ಲೇ ಇದ್ದಾಳೆ ಅಂತ ತೋರ್ಸೋದ್ರ ಜೊತೆಗೆ ಇನ್ನೊಂದು ಕೆಲಸ ಆಗ್ಲಿ ಅಂತ ಆ ಹುಡುಗಿ ಇವರನ್ನ ಇಲ್ಲಿಗೆ ಕರ್ಕೊಂಡು ಬಂದಿದ್ದಾಳೆ. ಏನದು ಅಂತ ಇನ್ನ ಸ್ವಲ್ಪ ಹೊತ್ತಲ್ಲೇ ಗೊತ್ತಾಗುತ್ತೆ. ಟಬಿತಾ ಈ ಸ್ಟೋರೇಜ್ ರೂಮ್ ಒಳಗೆ ಬಂದಾಗ ಆಲ್ರೆಡಿ ಇಲ್ಲಿ ವಿಕ್ಟರ್ ಬಂದಿದ್ದಾನೆ. ಇಲ್ಲೇ ಸೀಕ್ರೆಟ್ ರೂಮ್ ಅಲ್ಲಿ ಫಾತಿಮಾ ಕೂಡ ಇದ್ದಾಳೆ. ಫಾತಿಮಾಗೆ ನೆಲದಲ್ಲಿ ಮತ್ತೊಂದು ಸೀಕ್ರೆಟ್ ಡೋರ್ ಸಿಕ್ಕಿದೆ. ಆ ಡೋರ್ ನ ಓಪನ್ ಮಾಡೋಕೆ ಅವಳ ಕೈಯಲ್ಲಿ ಆಗ್ತಿಲ್ಲ, ತೂಕ ಜಾಸ್ತಿ ಇದೆ. ಇದೇ ಸಮಯಕ್ಕೆ ಕಿಮೋನೋ ಲೇಡಿ ಬಂದು ಹೊರಗೆ ಇರೋ ವಿಕ್ಟರ್ ಮತ್ತೆ ಟಬಿತಾಗೆ ಇವಳು ಕಿರ್ಚಾಡ್ತಿದ್ರೆ ಕೇಳಿಸುತ್ತೆ ಅಂತ ಫಾತಿಮಾಳ ಬಾಯಿ ಮುಚ್ಕೊಂಡಿದ್ದಾಳೆ. ವಿಕ್ಟರ್ ಟಬಿತಾಗೆ ಹೇಳ್ತಾ ಇದ್ದಾನೆ, ಈ ಜಾಗದಲ್ಲೇ ನನ್ನ ತಾಯಿ ನನ್ನ ಮತ್ತೆ ಎಲೋಯಿಸ್ನ ಬಿಟ್ಟು ಹೋಗಿದ್ದು, ಅವರ ಸಾವಿಗೆ ತಾನೇ ಕಾರಣ ಅಂತ. ವಿಕ್ಟರ್ ತುಂಬಾನೇ ಅಳ್ತಾ ಇರೋದ್ರಿಂದ ಟಬಿತಾ ಇವರನ್ನ ತಪ್ಕೊಂಡು ಸಮಾಧಾನ ಮಾಡ್ಬೇಕಾದ್ರೆ ಇವಳಿಗೆ ವಿಜನ್ಸ್ ಕಾಣಿಸೋಕೆ ಶುರು ಆಯ್ತು. ಮಿರಾಂಡಾ ತನ್ನ ಇಬ್ಬರ ಮಕ್ಕಳನ್ನ ಇದೇ ಜಾಗದಲ್ಲಿ ತಪ್ಕೊಂಡಿರೋ ಹಾಗೆ ಕಾಣಿಸುತ್ತೆ. ಆಮೇಲೆ ಇವರನ್ನ ಇಲ್ಲೇ ಬಿಟ್ಟು ಫಾರ್ವೇಟ್ರಿ ಹತ್ರನು ಮಿರಾಂಡಾ ಹೋಗ್ತಾಳೆ. ಆದ್ರೆ ಒಳಗೆ ಹೋಗೋ ಅಷ್ಟ್ರಲ್ಲೇ ಬಾಯ್ಡ್ ಮಾನ್ಸ್ಟರ್ ನ ಸಾಯಿಸಿದ್ರಲ್ಲ, ಅದೇ ಮಾನ್ಸ್ಟರ್ ಮಿರಾಂಡಾ ಅನ್ನ ಹಿಡ್ಕೊಂಡು ಸಾಯಿಸುತ್ತೆ. ಅದು ಮೊದಲನೇ ಬಾರಿ ಈ ಸೀರೀಸ್ ಅಲ್ಲಿ ನಾನು ಮಾನ್ಸ್ಟರ್ ಓಡಿ ಬಂದು ಅಟ್ಯಾಕ್ ಮಾಡಿದ್ದನ್ನ ನೋಡಿದ್ದು. ಅಂದ್ರೆ ಬೇರೆ ಟೈಮ್ ಅಲ್ಲಿ ಜನ ಇನ್ನೆಲ್ಲಿಗೆ ಹೋಗೋಕಾಗುತ್ತೆ ಅಂತ ಸ್ಲೋ ಆಗಿ ಈ ಮಾನ್ಸ್ಟರ್ ಗಳು ನಡ್ಕೊಂಡು ಹೋಗಿ ದಾಳಿ ಮಾಡ್ತವೆ. ಆದ್ರೆ ಈ ಫಾರ್ವೇಟ್ರಿ ಒಳಗೆ ಹೋಗಿ ಮಕ್ಕಳನ್ನ ಕಾಪಾಡ್ಬಿಟ್ರೆ ಅಂತ ಮಿರಾಂಡಾನ ಆ ಮಾನ್ಸ್ಟರ್ ಓಡಿ ಬಂದು ದಾಳಿ ಮಾಡಿರುತ್ತೆ. ಈ ದೃಶ್ಯ ಎಲ್ಲ ಟಬಿತಾಗೆ ಕಾಣಿಸ್ದಾಗ ಇದು ವಿಷನ್ ಗಿಂತ ಜಾಸ್ತಿ ಅಂತ ಇವಳಿಗೆ ಅನ್ಸುತ್ತೆ. ಯಾಕಂದ್ರೆ ಇವಳೇ ಮಿರಾಂಡಾಳ ಜಾಗದಲ್ಲಿ ಇರೋ ಹಾಗೆ ಇವಳಿಗೆ ಫೀಲ್ ಆಗ್ತಿದೆ. ಇದರಿಂದ ಇವಳು ತುಂಬಾನೇ ಟೆನ್ಷನ್ ಮಾಡ್ಕೊಂಡಿದ್ದಾಳೆ. ಇದೆಲ್ಲ ನೆನಪಾಗ್ಲಿ ಅಂತಾನೆ ಆ ಹುಡುಗಿಯ ಆತ್ಮ ಇವಳನ್ನ ಇಲ್ಲಿಗೆ ಕರ್ಕೊಂಡ್ ಬಂದಿದ್ಲು. ಆದ್ರೆ ಟಬಿತಾಗೆ ಇದೆಲ್ಲದರ ಅರ್ಥ ಕೊನೆಯಲ್ಲಿ ಗೊತ್ತಾಗುತ್ತೆ. ಸೀಕ್ರೆಟ್ ರೂಮ್ ಅಲ್ಲಿ ಇರೋ ಫಾತಿಮಾಳ ಹೊಟ್ಟೆ ಆಗ್ಲೇ ತುಂಬಾನೇ ದಪ್ಪ ಆಗಿದೆ, ಡೆಲಿವರಿ ಟೈಮ್ ಹತ್ರ ಬಂದಿರೋ ಹಾಗೆ, ಮತ್ತೆ ಹೊಟ್ಟೆ ಒಳಗೆ ಮಗು ಮೂವ್ ಆಗ್ತಿರೋದು ಕೂಡ ಕಾಣ್ತಾ ಇದೆ. ಇನ್ನೊಂದ್ ಕಡೆ ಎಲ್ಜಿನ್ ಎಲ್ಲಿಸ್ಗೆ ಏನಾಗಲ್ಲ, ಫಾತಿಮಾ ಸಿಗ್ತಾಳೆ ಅಂತ ಸಮಾಧಾನ ಮಾಡೋಕ್ ಹೋಗಿ ಇವನೇ ತಗ್ಲಾಕೊಂತಾನೆ. ಇದೆಲ್ಲ ಆಗ್ತಿರೋದು ಒಳ್ಳೇದಕ್ಕೆ ಆಗಿರ್ಬೋದಲ್ವಾ, ಫಾತಿಮಾಳ ಮಗು ಎಲ್ಲ ಒಳ್ಳೇದನ್ನೇ ಮಾಡ್ಬೋದು, ನಾವು ಪಾಸಿಟಿವ್ ಆಗಿ ಥಿಂಕ್ ಮಾಡ್ಬೇಕು ಅಂತ ಎಲಿಸ್ಗೆ ಹೇಳ್ತಾ ಇದ್ದಾನೆ. ಹಾಗಾಗಿ ಎಲಿಸ್ಗೆ ಇವನ ಮೇಲೆನೆ ಡೌಟ್ ಬರ್ತಾ ಇದೆ. ತಕ್ಷಣ ಕೆನಿ ಮತ್ತೆ ಬಾಯ್ಡ್ ಹತ್ರ ಎಲಿಸ್ ಬಂದು ಎಲ್ಜಿನ್ ಮೇಲೆ ನನಗೆ ಡೌಟ್ ಇದೆ ಅಂತ ಹೇಳಿದಾಗ ಬಾಯ್ಡ್ ಹೋಗಿ ಸಾರಾ ಅನ್ನ ಕರ್ಕೊಂಡ್ ಬರ್ತಾರೆ. ಇವಳ ಸಹಾಯ ಬೇಕಾಗ್ಬೋದು, ಎಲ್ಜಿನ್ ಮಾಡ್ತಿರೋದು ಸರಿಯಲ್ಲ ಅಂತ ಅರ್ಥ ಮಾಡ್ಸೋಕೆ ಅಂತ ಹೇಳಿ. ಆಮೇಲೆ ಡಾನಾಗೆ ಹೇಳಿ ಕಾಲೋನಿ ಹೌಸ್ ನ ಖಾಲಿ ಮಾಡಿಸಿ ಎಲ್ಲರೂ ಎಲ್ಜಿನ್ ನ ಒಂದು ರೂಮ್ ಅಲ್ಲಿ ಕ್ವೆಶ್ಚನ್ ಮಾಡೋಕೆ ಕೂರಿಸ್ಕೊಂತಾರೆ. ಅದೇ ಟಬಿತಾ ವಾಪಸ್ ಮನೆಗೆ ಬಂದಾಗ ಜಿಮ್ ಗೆ ನಡೆದ ವಿಷಯ ಎಲ್ಲ ಹೇಳ್ತಾಳೆ. ಆಗ ಜಿಮ್ ಹೋಗಿ ಜೇಡ್ ನ ಕರ್ಕೊಂಡ್ ಬರ್ತಾನೆ. ಜೇಡ್ ಟಬಿತಾ ಹೇಳಿದ್ದನ್ನ ಕೇಳಿ ಥರ್ಮೋಡೈನಾಮಿಕ್ಸ್ ನ ಲಾ ಬಗ್ಗೆ ಹೇಳ್ತಾನೆ. ಅದೇ ಎನರ್ಜಿನ ಕ್ರಿಯೇಟ್ ಮಾಡೋಕೂ ಆಗಲ್ಲ, ನಾಶ ಮಾಡೋಕೂ ಆಗಲ್ಲ, ಒಂದು ಫಾರ್ಮ್ ಇಂದ ಇನ್ನೊಂದು ಫಾರ್ಮ್ ಗೆ ಚೇಂಜ್ ಮಾಡಬಹುದು ಅಷ್ಟೇ.
ಅದೇ ರೀತಿ ಆತ್ಮವನ್ನ ಕೂಡ ಒಂದು ಎನರ್ಜಿ ಅಂತ ತಿಳ್ಕೊಂಡ್ರೆ ಮಿರಾಂಡಾಳ ಆತ್ಮ ಕೂಡ ಇಲ್ಲೇ ಓಡಾಡ್ತಿರ್ಬೋದು, ಅದು ಟಬಿತಾಗೆ ಇದೆಲ್ಲ ತೋರಿಸ್ತಾ ಇರ್ಬೋದು ಅಂತ ಹೇಳ್ತಾನೆ ಜೇಡ್. ಅಂದ್ರೆ ಸ್ನೇಹಿತರೆ, ಜೇಡ್ ಈಗ ಸತ್ಯಕ್ಕೆ ಹತ್ತಿರ ಬರ್ತಾ ಇದ್ದಾನೆ. ಇನ್ನೊಂದ್ ಕಡೆ ಕಾಲೋನಿ ಹೌಸ್ ಅಲ್ಲಿ ಬಾಯ್ಡ್ ಫಾತಿಮಾ ಎಲ್ಲಿದ್ದಾಳೆ, ಎಲ್ಲ ಸತ್ಯ ಹೇಳುವಂತ ಎಲ್ಜಿನ್ಗೆ ಕೇಳಿದಾಗ ಅದು ನಾನು ಹೇಳೋಕ್ಕಾಗಲ್ಲ, ಕಿಮೋನೋ ಲೇಡಿ ನನಗೆ ಹೇಳಿದಾಳೆ ಫಾತಿಮಾಳ ಮಗು ಎಲ್ಲರನ್ನ ಮನೆಗೆ ಹೋಗೋಕೆ ಸಹಾಯ ಮಾಡುತ್ತೆ, ಅವಳು ಸೇಫ್ ಆದ ಜಾಗದಲ್ಲೇ ಇದ್ದಾಳೆ ಅಂದಾಗ ನನ್ ಜೊತೆ ಕೂಡ ಇದೇ ರೀತಿ ದುಷ್ಟಶಕ್ತಿಗಳು ಮಾತಾಡ್ತಾ ಕೊಲೆಗಳನ್ನ ಮಾಡೋಕೆ ಹೇಳಿದ್ವು, ಈ ಜಾಗ ನಮ್ಮಿಂದ ಎಲ್ಲ ಕಿತ್ಕೊಳ್ಳೋಕೆ ನೋಡುತ್ತೆ, ಏನು ಕೊಡಲ್ಲ ಅಂತ ಹೇಳ್ತಾಳೆ ಸಾರಾ. ಏನೇ ಹೇಳಿದ್ರು ಎಲ್ಜಿನ್ ಕೇಳ್ತಿಲ್ಲ. ಫಾತಿಮಾ ಪ್ರೆಗ್ನೆಂಟ್ ಇದ್ದಾಳೆ ಅಂತ ಆದ್ರೂ ಕೂಡ ಮಗು ಹುಟ್ಟೋಕೆ ಇನ್ನು ತುಂಬಾನೇ ಟೈಮ್ ಇದೆ ಅಂತ ಡಾನಾ ಹೇಳಿದಾಗ, ಇಲ್ಲ ನೀವು ಫಾತಿಮಾಳ ಹೊಟ್ಟೆ ನೋಡ್ಬೇಕು, ಮಗು ಆಗ್ಲೇ ಸಂಪೂರ್ಣವಾಗಿ ಬೆಳೆದಿದೆ ಅಂತ ಎಲ್ಜಿನ್ ಹೇಳ್ತಿದ್ದಂಗೆ ಎಲಿಸ್ ಇವನಿಗೆ ಹೊಡೆಯೋಕೆ ಬರ್ತಾನೆ. ಆದ್ರೆ ಎಲ್ಲರೂ ಎಲಿಸ್ ನ ರೂಮ್ ಇಂದ ಹೊರಗೆ ಕರ್ಕೊಂಡು ಬಂದಾಗ ಸಾರಾ ಹೇಳ್ತಾಳೆ, ನನಗೆ ಗೊತ್ತು ಅವನು ಏನು ಹೇಳಲ್ಲ, ನನಗೂ ಇದೇ ರೀತಿ ಆಗ್ತಿದ್ದು, ಎಲ್ಜಿನ್ ನೀವೇನೇ ಮಾಡಿದ್ರು ಫಾತಿಮಾ ಎಲ್ಲಿದ್ದಾಳೆ ಅಂತ ಹೇಳಲ್ಲ ಅಂದಾಗ ಬಾಯ್ ಟೂಲ್ಸ್ ತಗೊಂಡ್ ಬರೋಕೆ ಹೋಗ್ತಾರೆ, ಎಲ್ಜಿನ್ಗೆ ಟಾರ್ಚರ್ ಕೊಟ್ಟು ಬಾಯ್ ಬಿಡ್ಸೋಕೆ. ಇನ್ನ ಜೇಡ್, ಟಬಿತಾ ಮತ್ತೆ ಜಿಮ್ ವಿಕ್ಟರ್ ಅವಾಗವಾಗ ಬರೋ ಟ್ರಕ್ ಹತ್ರ ಬಂದಿದ್ದಾರೆ. ಇಲ್ಲೇ ಟಬಿತಾಗೆ ಆ ಹುಡುಗಿಯ ಆತ್ಮ ಕಾಣಿಸಿದ್ರಿಂದ ಜೇಡ್ ಇಲ್ಲಿ ಜೋರಾಗಿ ಕಿರ್ಚ್ತಾ ಆತ್ಮಗಳಿಗೆ ಹೇಳ್ತಾ ಇದ್ದಾನೆ, ನಿಮಗೆ ಏನಾದ್ರೂ ಹೇಳ್ಬೇಕು ಅಂದ್ರೆ ಅಂಕೂಹಿಯನ್ನ ಬಿಟ್ಟು ಬೇರೆ ಏನಾದ್ರೂ ಹೇಳಿ, ನೀವು ಏನ್ ಹೇಳ್ತಿದ್ದೀರಾ ಅಂತ ನಮಗೆ ಸ್ವಲ್ಪನೂ ಅರ್ಥ ಆಗ್ತಿಲ್ಲ, ಸಹಾಯ ಬೇಕು ಅಂದ್ರೆ ಏನ್ ಸಹಾಯ ಮಾಡ್ಬೇಕು ಅಂತ ಡೈರೆಕ್ಟ್ ಆಗಿ ಯಾಕೆ ಹೇಳಲ್ಲ, ನಿಮಗೆ ಏನಾದ್ರೂ ಹೇಳ್ಬೇಕು ಅಂದ್ರೆ ನಾವು ಇಲ್ಲೇ ಸಿಗ್ತೀವಿ ಅಂತ ಹೇಳಿ ಜೇಡ್ ಇಲ್ಲೇ ಕುತ್ಕೊಂತಾನೆ. ರ್ಯಾಂಡಲ್ ಹೊರಗೆ ವರ್ಕೌಟ್ ಮಾಡ್ಬೇಕಾದ್ರೆ ಮತ್ತೆ ಇವನಿಗೆ ಹುಳುಗಳ ಶಬ್ದ ಒಂದೇ ಸಮ ಕೇಳಿಸ್ತಾ ಇದೆ. ಇದರಿಂದ ಈ ಶಬ್ದ ಕೇಳೋಕಾಗ್ದೆ ತಡ್ಕೊಳೋಕಾಗ್ದೆ ಹಾಸ್ಪಿಟಲ್ ಒಳಗೆ ಬಂದು ಜೀವ ಉಳಿಸೋಕೆ ಇರೋ ಡಿಫ್ಯಾಬ್ರಿಲೇಟರ್ ಮೆಷಿನ್ ಇಂದ ತನ್ನ ತಲೆಗೆ ಶಾಕ್ ಕೊಡ್ಕೊಳ್ಳೋಕೆ ನೋಡಿದಾಗ ಸರಿಯಾದ ಸಮಯಕ್ಕೆ ಮ್ಯಾರಿಯಲ್ ಬಂದು ಇವನನ್ನ ಕಾಪಾಡ್ತಾಳೆ. ಇನ್ನೊಂದ್ ಕಡೆ ವಿಕ್ಟರ್ ತನ್ನ ತಂದೆ ಹೆನ್ರಿಯನ್ನ ಮಿರಾಂಡಾ ಮತ್ತೆ ಎಲೋಯಿಸ್ ನ ಸಮಾಧಿ ಹತ್ರ ಕರ್ಕೊಂಡ್ ಬರ್ತಾನೆ. ಆದ್ರೆ ಎಲೋಯಿಸ್ ನ ಬಾಡಿನೇ ಇದು ಅಂತ ವಿಕ್ಟರ್ಗೂ ಕೂಡ ಕನ್ಫರ್ಮ್ ಆಗಿ ಗೊತ್ತಿಲ್ಲ. ಎಲೋಯಿಸ್ ಚಿಕ್ಕವಳಾಗಿದ್ಲು, ಕೇವಲ ಬಾಡಿಯ ಪಾರ್ಟ್ ಸಿಕ್ಕಿರುತ್ತೆ ಅಷ್ಟೇ. ಎಲೋಯಿಸೇ ಇದು ಅಂತ ವಿಕ್ಟರ್ಗೆ ಖಚಿತವಾಗಿ ಗೊತ್ತಿಲ್ಲ. ಈ ಸೀನ್ ನ ಸುಮ್ನೆ ಇಟ್ಟಿಲ್ಲ ಸ್ನೇಹಿತರೆ, ಖಂಡಿತ ಎಲೋಯಿಸ್ ಬದುಕಿದ್ದಾಳೆ, ಅವಳ ಬಗ್ಗೆ ಮುಂದೆ ಗೊತ್ತಾಗ್ಬೋದು ಅಥವಾ ಅವಳಿಗೆ ಏನಾಗಿರ್ಬೋದು ಅಂತ ಸಪರೇಟ್ ವಿಡಿಯೋ ಅಲ್ಲಿ ಮಾತಾಡೋಣ. ಜೇಡ್, ಜಿಮ್ ಮತ್ತೆ ಟಬಿತಾ ವಿಕ್ಟರ್ ನ ಟ್ರಕ್ ಒಳಗೆ ಬಂದು ಮತ್ತೆ ಬಾಟಲ್ ಟ್ರೀ ಅಲ್ಲಿ ಇದ್ದ ನಂಬರ್ಸ್ ಗಳು ಏನು ಅಂತ ಡಿಕೋಡ್ ಮಾಡೋಕೆ ಟ್ರೈ ಮಾಡ್ಬೇಕಾದ್ರೆ ಚೀಟಿಗಳಲ್ಲಿ ಟೋಟಲ್ 10 ನಂಬರ್ಸ್ ಇರುತ್ತೆ. 2 ನಂಬರ್ಸ್ ಅಂದ್ರೆ 2 ಮತ್ತೆ 7 ಉಲ್ಟಾ ಇರುತ್ತೆ. ಅಲ್ಲಿಗೆ ಟೋಟಲ್ 12 ನಂಬರ್ಸ್ ಆಯ್ತು. ಜೇಡ್ ಹೇಳ್ತಾನೆ, ಸಂಖ್ಯೆ 12ರ ಅರ್ಥ ಮ್ಯಾಥಮ್ಯಾಟಿಕ್ಸ್ ನ ಪ್ರಕಾರ ಏನು, ಆಸ್ಟ್ರೋನಾಮಿ ಪ್ರಕಾರ ಏನು ಮತ್ತೆ ಆಸ್ಟ್ರಾಲಜಿ ಪ್ರಕಾರ ಏನು ಅಂತ ಕೂಡ ಎಲ್ಲ ಯೋಚನೆ ಮಾಡಿದ್ದೀನಿ, ನನಗೆ ಉತ್ತರ ಸಿಕ್ಕಿಲ್ಲ ಅಂದಾಗ ಜಿಮ್ ಹೇಳ್ತಾನೆ, ನನಗೆ ನೆನಪಿರೋ ಪ್ರಕಾರ ಮ್ಯೂಸಿಕ್ ಸ್ಕೇಲ್ ಅಲ್ಲಿ 12 ನೋಟ್ಸ್ ಇರುತ್ತೆ ಅಲ್ವಾ ಅಂದಾಗ, ಹೌದು ಕರೆಕ್ಟ್, ಇದ್ರ ಬಗ್ಗೆ ನಾನು ಯೋಚನೆ ಮಾಡಿರ್ಲಿಲ್ಲ, ಈ ನಂಬರ್ ಗಳು ಮ್ಯೂಸಿಕ್ ನೋಟ್ಸ್ ನ ಸೂಚಿಸುತ್ತೆ ಅಂತ ವಿಕ್ಟರ್ ನ ತಾಯಿಯ ವೈಲಿನ್ ತಗೊಂಡ್ ಬರೋಕೆ ಹೊರಡ್ತಾರೆ. ಸೀಸನ್ 1 5ನೇ ಎಪಿಸೋಡ್ ಅಲ್ಲಿ ಜಿಮ್ ಗೋಡೆ ಮೇಲೆ ಪ್ರಶ್ನೆ ಬರ್ಕೊಂಡು ಉತ್ತರ ಹುಡುಕ್ತಿದ್ದಾಗ ಟಬಿತಾ ಉತ್ತರ ಸಿಕ್ತಾ ಅಂತ ಕೇಳಿದಾಗ ಜಿಮ್ ತಮಾಷೆಗೆ ಆನ್ಸರ್ 12 ಅಂತ ಹೇಳಿರ್ತಾನೆ. ಅದು ಈಗ ನಿಜ ಆಗಿದೆ. ಅದೇ ಕಾಲೋನಿ ಹೌಸ್ ಅಲ್ಲಿ ಬಾಯ್ಡ್ ಇರೋ ಬರೋ ಟೂಲ್ಸ್ ಎಲ್ಲ ತಗೊಂಡ್ ಬಂದು ಎಲ್ಜಿನ್ ನ ಚೇರ್ಗೆ ಕಟ್ ಹಾಕಿ ಯಾವ ಟೂಲ್ ತಗೊಂಡು ಇವನಿಗೆ ಟಾರ್ಚರ್ ಕೊಡ್ಲಿ ಅಂತ ಯೋಚನೆ ಮಾಡ್ಬೇಕಾದ್ರೆ ಇಲ್ಲೇ ಇದ್ದ ಎಲ್ಜಿನ್ ನ ಕ್ಯಾಮ್ರಾ ಫೋಟೋ ಕ್ಲಿಕ್ ಮಾಡುತ್ತೆ. ಪ್ರಿಂಟ್ ಆಗಿ ಬಂದ ಫೋಟೋ ಅಲ್ಲಿ ಬಾಯ್ಡ್ ನ ಹೊಸ ಮನೆ ಇದೆ. ಅಂದ್ರೆ ಬಾಯ್ಡ್ ಈ ಜಾಗಕ್ಕೆ ಬರೋಕ್ಕೂ ಮುಂಚೆ ರಿಟೈರ್ ಆದ್ಮೇಲೆ ಇರೋಕೆ ಅಂತ ಒಂದು ಮನೆ ಖರೀದಿಸಿದ್ರು. ಅಲ್ಲಿಗೆ ಹೋಗ್ಬೇಕಾದ್ರೇನೆ ದಾರಿಯಲ್ಲಿ ಮರ ಅಡ್ಡ ಬಿದ್ದಿರೋದನ್ನ ನೋಡಿ ಈ ಟೌನ್ಗೆ ಬಂದಿದ್ದು. ಅಂದ್ರೆ ತಮ್ಮ ಹೊಸ ಮನೆಗೆ ಬಾಯ್ಡ್ಗೆ ಹೋಗೋಕೆ ಅವಕಾಶ ಸಿಕ್ಕಿರಲ್ಲ. ಎಲ್ಜಿನ್ ಹೇಳ್ತಾನೆ, ಇದರ ಅರ್ಥ ನಾವೆಲ್ಲ ಮನೆಗೆ ಹೋಗ್ತೀವಿ, ನೀವು ಮನೆಗೆ ಹೋಗ್ತೀರಾ ಅಂತ ಹೇಳಿದಾಗ ಬಾಯ್ಡ್ಗೆ ತಲೆ ಕೆಟ್ಟು ಹೋಗಿದೆ. ಅದಕ್ಕೆ ಎಲ್ಜಿನ್ ನ ಕೈ ಟೇಬಲ್ ಮೇಲೆ ಇಟ್ಕೊಂಡು ಫಾತಿಮಾ ಎಲ್ಲಿದ್ದಾಳೆ ಹೇಳುವಂತ ಸುತ್ತಿಗೆಯಿಂದ ಕೈಗೆ ಹೊಡಿತಾ ಇದ್ದಾರೆ. ಇದೇ ಸಮಯಕ್ಕೆ ಬಂದ ಅಕೋಸ್ಟಾ ಎಲ್ಜಿನ್ ಕಿರ್ಚಾಡ್ತಿರೋ ಶಬ್ದ ಕೇಳಿಸ್ಕೊಂಡು ಸೀದಾ ರೂಮ್ಗೆ ಬಂದು ಏನಾಗ್ತಿದೆ ಇಲ್ಲಿ, ಈಗ್ಲೇ ನನಗೆ ಗೊತ್ತಾಗ್ಬೇಕು ಅಂತ ಹೇಳಿದಾಗ ಇವಳಿಗೆ ಅರ್ಥ ಮಾಡ್ಸೋಕೆ ಎಲ್ಲರೂ ರೂಮ್ ಇಂದ ಹೊರಗೆ ಹೊರಡ್ತಾರೆ. ಈ ಕಡೆ ಸ್ಟೋರೇಜ್ ರೂಮ್ ಅಲ್ಲಿ ಫಾತಿಮಾ ಒಂದು ಹೊಡೆದೋಗಿರೋ ಗ್ಲಾಸ್ ಪೀಸ್ ನ ತಗೊಂಡು ಹೊಟ್ಟೆಗೆ ಚುಚ್ಕೊಳ್ಳೋಕೆ ನೋಡಿದಾಗ ಕಿಮೋನೋ ಲೇಡಿ ಇವಳಿಗೆ ಈ ರೀತಿ ಮಾಡ್ಕೊಳ್ಳೋಕೆ ಬಿಡಲ್ಲ, ಮಗು ಇನ್ನೇನ್ ಬರ್ತಾ ಇದೆ ಅಂತ ಹೇಳ್ತಾಳೆ. ಈತನ್ ಮತ್ತೆ ಜೂಲಿ ಡೈನರ್ ಅಲ್ಲಿ ಮಾತಾಡಬೇಕಾದ್ರೆ ಜೂಲಿ ತಾನು ಮಾರ್ಟಿನ್ ಇದ್ದ ಚೇಂಬರ್ಗೆ ಹೋಗಿ ಅಲ್ಲಿಂದ ಟೈಮ್ ಟ್ರಾವೆಲ್ ಮಾಡಿದ ವಿಷಯ ಈತನ್ಗೆ ಹೇಳಿದಾಗ ಇವನ್ ಹೇಳ್ತಾನೆ, ಹಾಗಾದ್ರೆ ನೀನು ಸ್ಟೋರಿ ವಾಕರ್ ಆಗಿದ್ಯಾ, ನಾನು ಒಂದು ಬುಕ್ ಅನ್ನ ಓದಿದ್ದೆ, ಅದರ ಪ್ರಕಾರ ಸ್ಟೋರಿ ವಾಕರ್ ಯಾರು ಅಂದ್ರೆ ಕಥೆಯಲ್ಲಿ ಆಲ್ರೆಡಿ ನಡೆದಿರೋ ಅಧ್ಯಾಯಗಳಿಗೆ ಅವನು ಹೋಗಿ ಬರ್ಬೋದು, ಹಿಂದೆ ನಡೆದಿರೋ ಘಟನೆಗಳನ್ನ ಟೈಮ್ ಟ್ರಾವೆಲ್ ಮಾಡಿ ನೋಡ್ಬೋದು ಅಂದಾಗ ಜೂಲಿ ಹೇಳ್ತಾಳೆ, ಹಾಗಿದ್ರೆ ನಾನು ಮತ್ತೆ ಮಾರ್ಟಿನ್ ಇದ್ದ ಜಾಗಕ್ಕೆ ಹೋದ್ರೆ ಅಲ್ಲಿಂದ ಟೈಮ್ ಟ್ರಾವೆಲ್ ಮಾಡಿ ಹಿಂದೆ ಹೋಗಿ ಸಾವನ್ನಪ್ಪಿರೋ
ತಪ್ಪಾಗಿರೋ ಕೆನಿ ಅವರ ಅಮ್ಮನ್ನ ಕಾಪಾಡ್ಬೋದು, ಹಾಗೆ ತಪ್ಪಾಗಿರೋದನ್ನೆಲ್ಲ ಸರಿ ಮಾಡ್ಬೋದು ಅಲ್ವಾ ಅಂದಾಗ, ಇಲ್ಲ ಸ್ಟೋರಿ ವಾಕರ್ ಕಥೆಯಲ್ಲಿ ಹಿಂದೆ ಹೋಗಿ ಬರ್ಬೋದು ಅಷ್ಟೇ, ಆದ್ರೆ ಆಲ್ರೆಡಿ ಹೇಳಿರೋ ಕಥೆಯನ್ನ ಚೇಂಜ್ ಮಾಡೋಕೆ ಆಗಲ್ಲ ಅಂತ ಹೇಳ್ತಾನೆ ಈತನ್. ಅಂದ್ರೆ ಸ್ನೇಹಿತರೆ, ಜೂಲಿ ಟೈಮ್ ಟ್ರಾವೆಲ್ ಮಾಡಿ ಸಮಯದಲ್ಲಿ ಹಿಂದೆ ಹೋದ್ರೂ ಕೂಡ ಹಿಂದೆ ನಡೆದಿರೋ ಘಟನೆಗಳನ್ನ ಚೇಂಜ್ ಮಾಡೋಕೆ ಆಗಲ್ಲ, ನೋಡ್ಕೊಂಡು ಬರ್ಬೋದು ಅಷ್ಟೇ ಸ್ನೇಹಿತರೆ. ಈ ಕಡೆ ಕಾಲೋನಿ ಹೌಸ್ ಅಲ್ಲಿ ಎಲ್ಲರೂ ಸೇರಿ ಏನ್ ನಡೀತಾ ಇದೆ ಇಲ್ಲಿ ಅಂತ ಅಕೋಸ್ಟಾಗಿ ಅರ್ಥ ಮಾಡಿಸ್ತಿದ್ದಾಗ ಸಾರಾ ಸೈಲೆಂಟ್ ಆಗಿ ಎಲ್ಜಿನ್ ಇರೋ ರೂಮ್ಗೆ ಬಂದು, ಬಾಯ್ಡ್ ತುಂಬಾನೇ ಒಳ್ಳೆ ವ್ಯಕ್ತಿ, ಈ ಜಾಗ ಅವರಿಂದ ತುಂಬಾನೇ ಕಿತ್ಕೊಂಡಿದೆ, ಈಗ ಅವರ ಆತ್ಮವನ್ನ ಕೂಡ ಕಿತ್ಕೊಳ್ಳೋದು ನನಗೆ ಇಷ್ಟ ಇಲ್ಲ ಅಂತ ಹೇಳಿ ಇವಳೆ ಸ್ಕ್ರೂ ಡ್ರೈವರ್ ತಗೊಂಡು ಎಲ್ಜಿನ್ ನ ಒಂದು ಕಣ್ಣನ್ನೇ ಕಿತ್ತಾಕ್ಬಿಡ್ತಾಳೆ. ಎಲ್ಜಿನ್ ಕಿರ್ಚಾಡೋ ಶಬ್ದ ಕೇಳಿ ಎಲ್ಲರೂ ಎಲ್ಜಿನ್ ಹತ್ರ ಬಂದಾಗ ಸಾರಾಗೆ ಆಲ್ರೆಡಿ ಎಲ್ಜಿನ್ ಎಲ್ಲ ಹೇಳಿದ್ದಾನೆ. ಫಾತಿಮಾ ಸ್ಟೋರೇಜ್ ರೂಮ್ ಅಲ್ಲೇ ಇದ್ದಾಳೆ ಅಂತ ಸಾರಾ ಹೇಳಿದಾಗ ಎಲ್ಲರೂ ಸ್ಟೋರೇಜ್ ರೂಮ್ ಕಡೆ ಹೊರಡ್ತಾರೆ. ಅದೇ ಜೇಡ್ ಮತ್ತೆ ಟಬಿತಾ ಇಬ್ರು ಸೇರಿ ಮ್ಯೂಸಿಕ್ ನೋಟ್ಸ್ ಇಂದ ಮ್ಯೂಸಿಕ್ ಯಾವ ರೀತಿ ಬರುತ್ತೆ ಅಂತ ಯೋಚನೆ ಮಾಡ್ಬೇಕಾದ್ರೆ ಹೇಗೋ ಗೊತ್ತಿಲ್ಲ ಜೇಡ್ಗೆ ತಕ್ಷಣ ಮ್ಯೂಸಿಕ್ ನೆನಪಾಗುತ್ತೆ. ಯಾವತ್ತೂ ಇವನು ಈ ಮ್ಯೂಸಿಕ್ ನ ಮೊದಲೇ ನುಡ್ಸಿರೋ ಹಾಗೆ ಅನುಭವ ಆಗ್ತಾ ಇದೆ. ಯಾಕೆ ಅಂತ ಇನ್ನ ಸ್ವಲ್ಪ ಹೊತ್ತಲ್ಲೇ ಗೊತ್ತಾಗುತ್ತೆ ಸ್ನೇಹಿತರೆ. ಸದ್ಯಕ್ಕೆ ಈಗ ಮ್ಯೂಸಿಕ್ ಏನು ಅಂತ ಗೊತ್ತಾಯ್ತಲ್ಲ, ಹಾಗಾಗಿ ಬಾಟಲ್ ಟ್ರೀ ಹತ್ರ ಬಂದು ವೈಲಿನ್ ನಲ್ಲಿ ಮ್ಯೂಸಿಕ್ ನುಡ್ಸೋಕೆ ಶುರು ಮಾಡ್ತಾನೆ ಜೇಡ್. ಸ್ವಲ್ಪ ಹೊತ್ತಾದ್ಮೇಲೆ ಎಲ್ಲಾ ಮಕ್ಕಳ ಆತ್ಮ ಇಲ್ಲಿಗೆ ಬಂದು ನಿಂತ್ಕೊಂತವೆ. ಈ ಮಕ್ಕಳ ಆತ್ಮ ಜೇಡ್ ಮತ್ತೆ ಟಬಿತಾಗೆ ಕಾಣಿಸ್ತಿದ್ದಾರೆ, ಜಿಮ್ಗೆ ಕಾಣಿಸ್ತಿಲ್ಲ. ಒಬ್ಳು ಹುಡುಗಿ ಬಂದು ಮತ್ತೆ ಟಬಿತಾಗೆ ಅಂಕುಹಿ ಅಂತ ಹೇಳ್ತಿದ್ದಂಗೆ ಈಗ ಟಬಿತಾ ಮತ್ತೆ ಜೇಡ್ ಇಬ್ಬರಿಗೂ ಎಲ್ಲ ನೆನಪಾಗೋಗುತ್ತೆ. ಅಂಕುಹಿ ಅನ್ನೋ ಪದದ ಅರ್ಥನೇ ರಿಮೆಂಬರ್ ಅಂತ, ಹಾಗಾಗಿ ಎಲ್ಲ ಇವರಿಬ್ರಿಗೂ ನೆನಪಾಗ್ತಾ ಇದೆ. ಜೇಡ್ ಜಿಮ್ಗೆ ಹೇಳ್ತಾನೆ, ನಾನು ಮತ್ತೆ ಟಬಿತಾ ಈ ಮಕ್ಕಳಿಗೋಸ್ಕರ ಲಾಲಿ ಹಾಡನ್ನ ಹಾಡ್ತಾ ಇದ್ವಿ ಅಂತ. ಇನ್ನ ಟಬಿತಾ ಅಂತೂ ಫುಲ್ ಟೆನ್ಷನ್ ಮಾಡ್ಕೊಂಡು ದೂರ ಹೋಗಿ ನಿಂತ್ಕೊಂಡಿದ್ದಾಳೆ. ಜಿಮ್ ಏನಾಗ್ತಿದೆ ನನಗೆ ಅರ್ಥ ಆಗ್ತಿಲ್ಲ, ಡೀಟೇಲ್ ಆಗಿ ಎಲ್ಲ ಹೇಳು ಅಂತ ಟಬಿತಾಗೆ ಕೇಳಿದಾಗ ಟಬಿತಾ ಹೇಳ್ತಾಳೆ, ನನಗೆ ಎಲ್ಲ ನೆನಪಾಗ್ತಾ ಇದೆ, ನಾನು ಮತ್ತೆ ಜೇಡ್ ಇಬ್ರು ಈ ಜಾಗದಲ್ಲಿ ಮೊದಲು ಕೂಡ ಇದ್ವಿ, ಅದಕ್ಕೆ ಒಂದಕ್ಕಿಂತ ಜಾಸ್ತಿ ಬ್ರೇಸ್ಲೆಟ್ ಗಳು ಇರೋದು, ಯಾಕಂದ್ರೆ ಪದೇ ಪದೇ ನಾನು ಆ ಬ್ರೇಸ್ಲೆಟ್ ನ ಮಾಡಿದೀನಿ. ಹಿಂದಿನ ಜನ್ಮದಲ್ಲಿ ನಾನೇ ಮಿರಾಂಡಾ ಆಗಿದ್ದೆ, ಜೇಡ್ ಕ್ರಿಸ್ಟೋಫರ್ ಆಗಿದ್ದ. ನಮ್ ಕೈಯಲ್ಲಿ ಎಲ್ಲಾ ಜನ್ಮದಲ್ಲೂ ಮಕ್ಕಳನ್ನ ಕಾಪಾಡೋಕೆ ಆಗಿಲ್ಲ, ಅದಕ್ಕೆ ಪದೇ ಪದೇ ಹುಟ್ಟಿ ಬರ್ತಾ ಇದೀವಿ. ಹಿಂದೆ ಒಂದು ಜನ್ಮದಲ್ಲಿ ನಾನು ಮತ್ತೆ ಜೇಡ್ ಗಂಡ ಹೆಂಡತಿ ಆಗಿದ್ವಿ, ಅಂದ್ರೆ ಈ ಟೌನ್ ಅಲ್ಲಿ ಕೆಟ್ಟ ಘಟನೆಗಳು ನಡೆಯೋ ಸಂದರ್ಭ ಅದು. ಆಗ ನಾವು ಮಕ್ಕಳನ್ನ ಕಾಪಾಡೋಕೆ ಹೋಗಿದ್ವಿ, ಆ ಮಕ್ಕಳಲ್ಲಿ ನಮ್ಮ ಮಗಳು ಕೂಡ ಇದ್ಲು, ಆದ್ರೆ ನಮ್ ಕೈಯಲ್ಲಿ ಮಕ್ಕಳನ್ನ ಕಾಪಾಡೋಕೆ ಆಗಿರ್ಲಿಲ್ಲ ಅಂತ ತುಂಬಾನೇ ಅಳ್ತಾ ಇದ್ದಾಳೆ ಟಬಿತಾ. ಅದೇ ಈ ಕಡೆ ಎಲ್ಲರೂ ಸ್ಟೋರೇಜ್ ರೂಮ್ ಅಲ್ಲಿರೋ ಇನ್ನೊಂದು ಸೀಕ್ರೆಟ್ ರೂಮ್ಗೆ ಬರೋ ಅಷ್ಟರಲ್ಲಿ ಫಾತಿಮಾ ಮಗುವಿಗೆ ಜನ್ಮ ನೀಡಿದ್ದಳೆ. ಆ ಮಗುವನ್ನ ಕಿಮೋನೋ ಲೇಡಿ ಎತ್ಕೊಂಡು ಕೆಳಗೆ ನೆಲದಲ್ಲಿ ಡೋರ್ ಫಾತಿಮಾಗೆ ಸಿಕ್ಕಿತ್ತಲ್ಲ, ಆ ಡೋರ್ನ ಓಪನ್ ಮಾಡ್ಕೊಂಡು ಮಾನ್ಸ್ಟರ್ ಇರೋ ಸುರಂಗದ ಒಳಗೆ ಹೋಗ್ತಾಳೆ. ಎಲ್ಲ ಆದ್ಮೇಲೆ ಬಾಯ್ಡ್, ಕೆನಿ ಮತ್ತೆ ಎಲಿಸ್ ಇಲ್ಲಿಗೆ ಬಂದಾಗ ಮಗುವನ್ನ ಕಿಮೋನೋ ಲೇಡಿ ಸುರಂಗದ ಒಳಗೆ ತಗೊಂಡ್ ಹೋದ್ಲು ಅಂತ ಫಾತಿಮಾ ಹೇಳ್ತಾಳೆ. ಆ ಮಗುವನ್ನ ನೋಡೋಕೆ ಅಂತ ಹಿಂದೆನೆ ಬಾಯ್ಡ್ ಕೂಡ ಹೊರಡ್ತಾರೆ. ಫಾತಿಮಾ ಕೆನಿ ಮತ್ತೆ ಎಲ್ಜಿನ್ಗೆ ಹೇಳ್ತಾಳೆ, ನಾನು ಆ ಮಾನ್ಸ್ಟರ್ಗಳು ಯಾರು ಏನು ಅಂತ ನೋಡ್ದೆ, ಅವರೆಲ್ಲ ಈ ಟೌನ್ ಅಲ್ಲಿ ಇದ್ದ ನಾರ್ಮಲ್ ಮನುಷ್ಯರೇ ಆಗಿದ್ರು, ಆದ್ರೆ ನಂತರ ಇಮ್ಮಾರ್ಟಲ್ ಆಗೋಕೆ ಅಂದ್ರೆ ಅಮರತ್ವವನ್ನ ಪಡ್ಕೊಳ್ಳೋಕೆ ತಮ್ಮ ಮಕ್ಕಳನ್ನೇ ಒಂದು ದುಷ್ಟ ಶಕ್ತಿಗೋಸ್ಕರ ಬಲಿ ಕೊಟ್ಟಿದ್ದಾರೆ ಅಂತ. ಬಾಯ್ಡ್ ಕೂಡ ಕಿಮೋನೋ ಲೇಡಿಯನ್ನ ಫಾಲೋ ಮಾಡ್ಕೊಂಡು ಬಂದಾಗ ಭಯಾನಕ ದೃಶ್ಯವನ್ನ ನೋಡ್ತಾರೆ. ಇಲ್ಲಿ ಎಲ್ಲಾ ಮಾನ್ಸ್ಟರ್ ಹತ್ರ ಕಿಮೋನೋ ಲೇಡಿ ಬಂದು ಮಗುವನ್ನ ಇಟ್ಟಾಗ ಮಗು ಇದ್ದಕ್ಕಿದ್ದಂಗೆ ದೊಡ್ಡದಾಗಿ ಬೆಳೆದು ಫುಲ್ ಸೈಜ್ ಮಾನ್ಸ್ಟರ್ ಆಗುತ್ತೆ. ಈ ಮಾನ್ಸ್ಟರ್ ಬೇರೆ ಯಾರು ಅಲ್ಲ, ಬಾಯ್ಡ್ ಸಾಯಿಸಿದ ಅದೇ ಮಾನ್ಸ್ಟರ್. ಈ ಮಾನ್ಸ್ಟರ್ ಗಳಿಗೆ ಸಾವೇ ಇಲ್ಲ, ಒಂದಲ್ಲ ಒಂದು ರೀತಿ ಮತ್ತೆ ಬದುಕಿ ವಾಪಸ್ ಬರ್ತವೆ. ಇನ್ನೊಂದ್ ಕಡೆ ಜಿಮ್ ಇದೇನ್ ಹೀಗೆಲ್ಲ ಆಗ್ತಿದ್ಯಲ್ಲ ಅಂತ ಯೋಚನೆ ಮಾಡ್ತಾ ನಿಂತಿದ್ದಾಗ ಜೂಲಿ ಇಲ್ಲಿಗೆ ಗಾಬರಿಯಾಗಿ ಓಡ್ ಬರ್ತಾಳೆ. ಇದೇ ಜಾಗದಲ್ಲಿ ಅದು ನಡೆಯೋದು, ನಾನು ಕಥೆಯನ್ನ ಚೇಂಜ್ ಮಾಡ್ಬೇಕು, ಬೇಗ ಬನ್ನಿ ಇಲ್ಲಿಂದ ಓಡ್ ಹೋಗೋಣ ಅಂತ ಜಿಮ್ಗೆ ಹೇಳ್ಬೇಕಾದ್ರೆ ಎಲ್ಲೋ ಸೂಟ್ ಹಾಕಿರೋ ವ್ಯಕ್ತಿ ಇಲ್ಲಿಗೆ ಬರ್ತಾನೆ. ಮಿರಾಂಡಾಗೂ ಕೂಡ ಇದೇ ವ್ಯಕ್ತಿ ಕಾಣಿಸ್ತಿದ್ದ ಅಂತ ಅನ್ಸುತ್ತೆ, ಅದಕ್ಕೆ ಅವಳು ತನ್ನ ಮನೆಯಲ್ಲಿ ಈ ವ್ಯಕ್ತಿಯ ಪೇಂಟಿಂಗ್ ಅನ್ನ ಕೂಡ ಮಾಡಿದ್ಲು. ಜೇಡ್ ಚೆನ್ನಾಗಿ ಮ್ಯೂಸಿಕ್ ನುಡಿಸ್ತಾ ಇದ್ದಾನೆ, ಈಗ ನಿಮಗೆ ಎಲ್ಲ ಗೊತ್ತಾಗ್ತಿದೆ, ತಿಳ್ಕೋಬಾರ್ದಾಗಿರೋ ವಿಷಯ ಎಲ್ಲ ತಿಳ್ಕೊಂತಾ ಇದ್ದೀರಾ, ನಿನಗೆ ಅವತ್ತೇ ವಾರ್ನ್ ಮಾಡಿದ್ದೆ, ನಿನ್ ಹೆಂಡತಿಗೆ ಗುಂಡಿ ಆಗೋಕೆ ಬಿಡಬೇಡ ಅಂತ ಜಿಮ್ಗೆ ಇವನು ಹೇಳ್ದಾಗ ಗೊತ್ತಾಗುತ್ತೆ ಸ್ನೇಹಿತರೆ. ಸೀಸನ್ 1 ಕೊನೆಯಲ್ಲಿ ಜೇಡ್ ರೇಡಿಯೋ ಅಲ್ಲಿ ಹೊರಗೆ ಸಿಗ್ನಲ್ ಕಳ್ಸೋಕೆ ನೋಡಿದಾಗ ಯಾರೋ ಒಬ್ಬ ವ್ಯಕ್ತಿ ಜಿಮ್ಗೆ ನಿನ್ ಹೆಂಡತಿಗೆ ಗುಂಡಿ ಆಗೋಕೆ ಬಿಡಬೇಡ ಅಂತ ಹೇಳಿರ್ತಾನಲ್ಲ, ಅವನು ಬೇರೆ ಯಾರು ಅಲ್ಲ, ಎಲ್ಲೋ ಸೂಟ್ ಹಾಕಿರೋ ವ್ಯಕ್ತಿನೇ. ಈಗ ಜೂಲಿ ಇಲ್ಲಿಂದ ಓಡ್ ಹೋಗೋಣ ಅಂತ ಜಿಮ್ಗೆ ಎಷ್ಟೇ ಹೇಳಿದ್ರು ಕೇಳಲ್ಲ, ತಾತ ನಂದೇನ್ ಕಿತ್ಕೊಂತಾನೆ ಅಂತ ಫೈಟ್ ಮಾಡೋಕೆ ಜಿಮ್ ಬಂದಾಗ ಇದೇ ತಾತ ಜಿಮ್ ನ ಕತ್ತನ್ನ ಇಸ್ಕಿ ಗಂಟಲನ್ನೇ ಕಿತ್ ಹಾಕಿ ಜಿಮ್ ನ ಸಾಯಿಸ್ಬಿಡ್ತಾನೆ. ಸೊ ಸ್ನೇಹಿತರೆ, ಸೀಸನ್ 3 ಇಲ್ಲಿಗೆ ಮುಗಿಯುತ್ತೆ.
ಸೊ ಸೀಸನ್ 4 ಸ್ನೇಹಿತರೆ ಮುಂದಿನ ವರ್ಷ ಅಂದ್ರೆ 2026ಕ್ಕೆ ಬರೋದು. ಅಲ್ಲಿವರೆಗೂ ನಾವು ಈಗ ಈ 3 ಸೀಸನ್ ಅಲ್ಲಿ ಏನ್ ನೋಡಿದೀವಿ, ಇದರಿಂದ ನಮಗೆ ಏನ್ ಅರ್ಥ ಆಗಿದೆ ಅಂತ ಒಂದು ಸಪರೇಟ್ ವಿಡಿಯೋ ಅಲ್ಲಿ ನಾನು ನಿಮ್ಗೆ ಹೇಳ್ತೀನಿ. ಈ ಸೀರೀಸ್ಗೆ ಸಂಬಂಧಪಟ್ಟ ಥಿಯರೀಸ್ ಬಗ್ಗೆ ಮತ್ತೆ ಈ ಟೌನ್ ಅಲ್ಲಿ ನಡೀತಿರೋ ಘಟನೆಗಳು ಹೇಗೆ ಶುರು ಆಯ್ತು, ಹೇಗೆ ಎಂಡ್ ಆಗ್ಬೋದು, ಎಲ್ಲಾ ವಿಷಯಗಳ ಬಗ್ಗೆ ಸಪರೇಟ್ ವಿಡಿಯೋ ಅಲ್ಲಿ ಮಾತಾಡೋಣ. ಆ ವಿಡಿಯೋನ ನೀವು ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ಸ್ನೇಹಿತರೆ ಈ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತೆ ಮರೀದೆ ನೋಟಿಫಿಕೇಶನ್ ಬೆಲ್ ಐಕನ್ ಆನ್ ಮಾಡಿ. ಆ ವಿಡಿಯೋನ ಅಪ್ಲೋಡ್ ಮಾಡ್ತಿದ್ದಂಗೆ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಇದೇ ರೀತಿಯ ವಿಡಿಯೋವಿನೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಧನ್ಯವಾದಗಳು.